you say I'm the one you're so easy to love. Yeah, easy to love. Yeah, you're so easy to love. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದಕ್ಕೆ ಮೆಸೇಜ್ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಏನಂತ ಹೇಳ್ತೀನಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ನನ್ನ ಎಲ್ಲ ವೀಡಿಯೋಸು ನಿಮಗೆ ಮೆಸೇಜ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಅಗೇನ್. ಇವತ್ತು ನನ್ನ ಕಿಚನ್ ಮೆಸ್ಸಿ ಇದೆ, ಕ್ಲೀನ್ ಮಾಡಿಕೊಂಡು ಕುಕಿಂಗ್ ಮಾಡಬೇಕು. ಟೈಮ್ ಆಲ್ರೆಡಿ 1:30 ಆಗಿದೆ. ಸ್ವಲ್ಪ ಬಿಸಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಬೆಚ್ಚಗಿರುತ್ತೆ. ಯಾಕಂದರೆ ನಾನು ಆಚೆ ಕಡೆ ಮಳೆ ಬರ್ತಾ ಇದೆ, ಸ್ವಲ್ಪ ಸೋನೆ ಇದೆ, ಚಳಿ ಕೂಡ ಇದೆ. ಅದಕ್ಕೆ ಬಿಸಿ ಊಟ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿತ್ತು, ಸೊ ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ಆಚೆ ಬಂದೆ. ಈ ಅಂಕಲ್ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ, ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿ ತರ್ತಾರೆ. ಸೊ ವೆಜಿಟೇಬಲ್ಸ್ ಕೂಡ ಪರ್ಚೇಸ್ ಮಾಡಿ ಅಂಕಲ್ ಕೇಳ್ತಾಯಿದ್ರು, ವ್ಲಾಗ್ ಮಾಡ್ತಿದ್ದೀರಾ, ನನ್ನ ವೆಜಿಟೇಬಲ್ಸ್ ಎಲ್ಲ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾಯಿದ್ರು. ಓಕೆ ಅಂಕಲ್ ಅಂತ ಹೇಳಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ನೋಡಿ ಫ್ರೆಂಡ್ಸ್, ತರಕಾರಿ ಎಷ್ಟು ಫ್ರೆಶ್ ಆಗಿದೆ. ಸೊ ಇವಾಗ ಬಂತು, ಮಳೆ ಬರ್ತಾಯಿತ್ತು, ಹೇಗೆ ತರೋಣ ಆಚೆಗೆ ಹೋಗಿ ಅಂತ ಥಿಂಕ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಅಂಕಲ್ ಒಬ್ರು ಯಾವಾಗಲೂ ಫ್ರೆಶ್ ಆಗಿರೋ ತರಕಾರಿ ತೊಗೊಂಡು ಬರ್ತಾರೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ತೊಗರಿಕಾಯಿ, ಅವರೆಕಾಯಿ, ಬದನೆಕಾಯಿ ತೊಗೊಂಡೆ, ಸೌತೆಕಾಯಿ ಸ್ವಲ್ಪ, ಮತ್ತು ಜಾಸ್ತಿ ನಾವು ಇದನ್ನ ನಮ್ಮ ಮನೇಲಿ ಮಾಡ್ತೀವಿ ಪಲ್ಯ ಚಪಾತಿಗೆ. ಸೊ ಹಾಗಾಗಿ ಇದನ್ನು ಕೂಡ ಹಾಗಲಕಾಯಿ ಕೂಡ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಕಾಮನ್ ಇರಬೇಕು. ಆ್ಯಂಡ್ ಬೀನ್ಸ್ ಇಷ್ಟು ತೊಗೊಂಡಿದ್ದೀನಿ ಸದ್ಯಕ್ಕೆ. ಸೊಪ್ಪೇನು ಅವ್ರ ಹತ್ರ ಇರಲಿಲ್ಲ, ಅದಕ್ಕಾಗಿ ನಾನು ಏನು ವೆಜಿಟೇಬಲ್ಸ್ ಇದು ಎಷ್ಟು ಫ್ರೆಶ್ ಆಗಿದೆ ನೋಡಿ, ಇಷ್ಟು ಮಾತ್ರ ನಾನು ತೊಗೊಂಡು ಬಂದಿದ್ದೀನಿ. ಕುಕಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ಟವ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನೇ ಇತ್ತು, ಬಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕ್ಲೀನ್ ಮಾಡ್ಕೊಂಡು ಮಾಡಿದಾಗ ಸಾಂಬಾರು ಕಲೆ ಏನಾರ ಬಿದ್ದರೆ ಬೇಗ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ರೈಸ್ಗೆ ಇಡಬೇಕು. ಯಾವಾಗಲೂ ಅಷ್ಟೇ, ಸ್ಟಾರ್ಟಿಂಗ್ ಕುಕಿಂಗ್ ಮಾಡುವಾಗ ಸ್ಟವ್ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ಯಾವಾಗಲೂ ಕ್ಲೀನಾಗಿರುತ್ತೆ. ಇದು ನಾನು ಅಂದ್ಕೊಂಡಿರ್ತೀನಿ, ಯಾಕಂದರೆ ಕ್ಲೀನ್ ಮಾಡೋಕ್ಕೆ ಈಸಿ ಕೂಡ ಆಗುತ್ತೆ ಎಲ್ಲರಿಗೂ. ಬನ್ನಿ ಮತ್ತೆ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಟೈಮ್ ಆಗಿದೆ, ಲಂಚ್ ಟೈಮು. ಕ್ಲೀನ್ ಕೂಡ ಆಯಿತು. ರೈಸ್ ಇಟ್ಟಾಗಿದೆ. ಟೈಮ್ ಆಲ್ರೆಡಿ 1 o'clock ಆಗಿದೆ. ಲಂಚ್ ಟೈಮ್ ಸ್ವಲ್ಪ ಬೇಗ ಮಾಡಬೇಕು. ರೈಸ್ ಮತ್ತು ಒಂದು ಕಡೆ ಸಾಂಬಾರು ಇದೆ, ಬೇಳೆ ಸಾಂಬಾರು ಅದು ಕೂಡ ಇರ್ತೀವಿ. ಎಸ್, ಸಾಂಬಾರು ಮಾಡಿಬಿಟ್ಟಿದ್ದಾರೆ. ಅಯ್ಯೋ, ಅದೆಲ್ಲಿ ನಾವು ಬೇಕು ಸಿಗ್ತಾನೆ ಇಲ್ಲ ಇದು. ನಾನು ಬೆಂಡೆಕಾಯಿಗಳನ್ನ ಈ ರೀತಿ ಮಾಡೋದು. ಸ್ವಲ್ಪ ಬೇಳೆನ ನೆನೆಸ್ಕೊಂಡು ಅದಕ್ಕೆ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಹಾಕಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ, ಮತ್ತು ಟರ್ಮೆರಿಕ್ ಹಾಕಿ ಒಂದು 4 ವಿಷಲ್ ಹಾಕಿಸ್ಕೊಳ್ತೀನಿ. ಇನ್ನೊಂದು ಕಡೆ ಬೆಂಡೆಕಾಯನ್ನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ಹಾಕಿ, ಬೆಂಡೆಕಾಯಿ ಫ್ರೈ ಆದಮೇಲೆ ಇದನ್ನು ಮಿಕ್ಸ್ ಮಾಡಿ ಹಾಕೋದು. ಬನ್ನಿ ನೋಡೋಣ. ಬೆಂಡೆಕಾಯಿ ಸಾರು ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಸಾಸಿವೆ ಜೀರಿಗೆ ಅದು ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಹಾಕ್ಕೊಳ್ಬೇಕು. ಹುರಿದಿಟ್ಟಿರೋ ಬೆಂಡೆಕಾಯಿ ಸ್ವಲ್ಪ ಹಾಕ್ಕೊಳ್ತೀನಿ. ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗಿದೆ. ಈಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಸಾಂಬಾರು ಪುಡಿ ಹಾಕೋದು. ಅದನ್ನು ಕೂಡ ಇದ್ರ ಜೊತೆ ಫ್ರೈ ಮಾಡಬೇಕು.
ನಮ್ಮ ಮನೇಲಿ ನಾವು ಇದೇ ಥರ ಮಾಡೋದು. ಸೊ ಹಾಗಾಗಿ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಜನ ಕೆಲವೊಂದು ರೀತಿ ಮಾಡ್ತಾರೆ, ಬಟ್ ನಮ್ಮ ಮನೆ ಸ್ಟೈಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಫ್ರೈ ಆದ ತಕ್ಷಣ ನಾವೇನು ಬೆಳ್ಳುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹಾಕಿ ಸ್ಮ್ಯಾಶ್ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಇದನ್ನು ಅದಕ್ಕೆ ಹಾಕಬೇಕು. ಎಸ್, ಇದನ್ನು ಹಾಕಿ ಒಂದು 10 ಮಿನಿಟ್ಸು ಸ್ವಲ್ಪ ನೀರು ಎಷ್ಟು ಬೇಕೋ ಹಾಕಿ ಕುದಿಸ್ಬೇಕು. ಬೆಂಡೆಕಾಯಿ ಸಾಂಬಾರು ರೆಡಿ ಇದೆ. ಇನ್ನು ಒಂದು 10 ಮಿನಿಟ್ಸು ಇದನ್ನ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ. ಒಂದು ಕಡೆ ರೈಸ್ ಕೂಡ ರೆಡಿ ಇದೆ. ಅದ್ರ ಜೊತೆಗೆ ಚಿಕನ್ ಫ್ರೈ, ಈ ಚಳಿಗೆ ಬಿಸಿ ಬಿಸಿ ಚಿಕನ್ ಫ್ರೈ ಮಾಡಿ ರೆಡಿಯಾಗಿದೆ. ಚಿಕನ್ ಫ್ರೈ ಮತ್ತು ಬೆಂಡೆಕಾಯಿ ಸಾಂಬಾರು, ಬೆಂಡೆಕಾಯಿ ಬೇಳೆ ಸಾಂಬಾರು ತುಂಬ ಚೆನ್ನಾಗಿದೆ. ಮತ್ತು ವೆದರ್ ನೋಡಿ, ಸೋನೆ ಬರ್ತಾನೆ ಇದೆ. ಅನ್ನ ಬೇಗ ಬರ್ತಾ ಇದೆ. ಸರಿ, ಊಟ ಮಾಡೋಣ ಇವಾಗ. ಊಟ ಕೂಡ ಮುಗೀತು. ಊಟ ಆದಮೇಲೆ ತಕ್ಷಣ ಮಲ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಬುಕ್ ರ್ಯಾಕ್ ಕ್ಲೀನ್ ಮಾಡ್ತಾಯಿದ್ದೆ. ಬುಕ್ ಎಲ್ಲ ಇಡೋ ಪ್ಲೇಸು ಸ್ವಲ್ಪ ಡಸ್ಟ್ ಆಗಿತ್ತು, ಅದನ್ನು ಕ್ಲೀನ್ ಮಾಡಿಕೊಂಡು ಬುಕ್ಸ್ ಎಲ್ಲ ಜೋಡಿಸ್ತಾ ಇದ್ದೆ. ಅದು ಕೂಡ ಆಯಿತು. ಇನ್ನೊಂದು 1/4 ಗಂಟೆ ಅದು ಕೆಲಸ ಮುಗೀತು. ಇನ್ನು ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಬೇಕು. ಸಂಜೆ ಔಟ್ಸೈಡ್ ಹೋಗೋದಿದೆ ಸ್ವಲ್ಪ, ಅದಕ್ಕೆ ನಾನು ರೆಸ್ಟ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಎಲ್ಲರೂ ಬಾಯ್ ಬಾಯ್ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ಹುಷಾರಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್.